ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಲೇಜ್ ವ್ಲಾಗ್ ಪಾರ್ಟ್ 4. ಇವತ್ತೇನಪ್ಪ ಅಂದರೆ ಮುನಿ ಮಾಡಬೇಕು ಅಂತ ಮನೇಲೆಲ್ಲ ತಯಾರಿ ಮಾಡಿಕೊಂಡು ಜಮೀನ್ ಹತ್ರ ಮುನಿ ಮಾಡೋಕ್ಕೆ ಅಂತ ಬಂದಿದ್ದಾರೆ. ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮುನಿ ಹೆಂಗಿರುತ್ತೆ ಅಂತ ನಾನು ನೋಡಿರಲಿಲ್ಲ. ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಬನ್ನಿ ಹೆಂಗಿರುತ್ತೆ ಅಂತ ನೋಡುವ. ನಮ್ಮ ಪಾರ್ಟ್ನರ್ ಅವ್ರ ಅತ್ತೆ ಮುನಿಗೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಹೊತ್ತಕ್ಕೆ ಪೂಜೆ ಮಾಡ್ತಾರಂತೆ. ಅದನ್ನು ಪೂಜೆ ಮಾಡ್ತಿದ್ದಾರೆ ಇವಾಗ. ಏನೋ ನಿಂಗೆ ಇಲ್ಲೆಲ್ಲ ನಡೆದ ಅಭ್ಯಾಸ ಇಲ್ಲ, ಆದ್ರೂ ಏನು ಧೈರ್ಯ ಇದೆಯಾ? 4-5 ಸರಿ ಜಾರು ಬೀಳ್ತಿದೆ ಅವಾಗ್ಲಿಂದ. ಅದನ್ನ ಇಟ್ಕೊಂಡು ಪಾತ್ರೆಗಳೆಲ್ಲ ಹೊಡಿಯಲ್ವಾ? ಅದು ನೋಡಿ ಹೆಂಗಾಡ್ತೈತೆ. ಈಗ ಹಂಗೆ ಎದ್ರಕೊಂಡು ಕುಂತ್ಕೊಂಡ್ರೆ ಆಗ್ತದೆ. ಅದು ಅದನ್ನು ಮುಟ್ಟು ಕುಕ್ಕ ಕುಂತಿಗೆ ಮಮ್ಮ ಪಕ್ಕೈಸಿ ರಾಜಲ್ಲ ಓಡೋದ ಎಲ್ಗೆ ಸೈಟಾಗಿ ಅದನ್ನ ಕರೆಕ್ಟಾಗಿ ಇಕ್ಕಿದೆ ತಾನೆ ಕುಕ್ಕರ್ದು? ಇಲ್ಲ ಇಲ್ಲ ನಿಂತ್ಕತೆ ಇಲ್ಲ. ನಾನು ಕರೆಕ್ಟಾಗಿ ಇಕ್ಕಿದೆ ಅಲ್ಲ. ಏನು ಮಾಡ್ತಿದ್ದೆ ನಂಗೆ ಇಟ್ಕೊಂಡು? ಏನು ನೋಡ್ತಿದ್ಯಾ? ಪಾರ್ಟ್ಸ್ ಇನ್ವೆನ್ಷನ್ ಮಾಡ್ತಿದ್ಯಾ? ತಿಳ್ಕೋಬೇಕು ಕೂದಲುಗಳು ಇನ್ನೂ ಏನಂತಾರೆ? ಏನೋ ಬೈತವ್ರೆ. ಅಜ್ಜಿ ಬೈತವ್ರೆ. ಅವ್ರ ಹತ್ರ ಬೈಸ್ಕೊತಾ ಇರಬೇಕು. ಇಂದ್ರಮ್ಮನ್ ಮಿಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ. ಕಿರ್ಚಿದ್ರೇನು ಏನಾಗ್ತವ್ರೆ? ಅವತ್ತು ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಒಟ್ಟಿಗೆ ಮುನಿ ಮಾಡ್ತಿದ್ರು. ಇವರೇ ನಮ್ಮ ಪಾರ್ಟ್ನರ್ ಅವ್ರ ಮಾಮ ಮತ್ತು ಅತ್ತೆ. ಇವರು ಕೂಡ ಮುನಿ ಮಾಡ್ತಿದ್ರು. ಹಂಗೆ ಹೋಗ್ತಾ ದಾರಿಯಲ್ಲಿ ನೀರು ತೊಗೊಬರ್ಬೇಕಿತ್ತು. ಸೊ ಹಂಗೆ ನೋಡಿಕೊಂಡು ಅಲ್ಲೂ ಮಾತಾಡ್ಸ್ಕೊಂಡು ಹೋಗಿದ್ವಿ ಗೈಸ್. ಚೆನ್ನಾಯ್ತಾ? ತಣ್ಣಗೈತೆ. ಯೂಟ್ಯೂಬ್ ಬರ್ತದೆ. ಬರ್ತಾ ಇದೀವಿ. ಟಾಟಾ, ಸಿಯೋ, ಸಿಗೋಣ ನೆಕ್ಸ್ಟ್ ಟೈಮ್. ಬರ್ತಾ ಇದೀವಿ, ಬಾಯ್. ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ವಿ ಗೈಸ್. ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಇವಾಗ ನಮ್ಮ ಅಜ್ಜಿ ಏನೋ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಗೆ ಹೋಗ್ತಿದ್ದೀವಿ. ಕರೆದಿದ್ದಾರೆ ಎಲ್ಲಿಗೋ, ಅಲ್ಲಿಗೆ ಹೋಗ್ತಿದ್ದೀವಿ ನಮ್ಮ ಅಜ್ಜಿಯವ್ರ ಜೊತೆ. ಲವ್ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ಅಜ್ಜಿಗೆ. ಅದಕ್ಕೆ ಕರ್ಕೊಂಡು ಬಟ್ಟೆ ಕೊಡಿಸ್ತಾರೆ. ಸರ್ಪ್ರೈಸಿಂಗ್ ಆಗಿ ಬಟ್ಟೆ ಕೊಡಿಸ್ತಾರೆ. ಹ್ಯಾಪಿ ದಸರಾ ಅಂತಾರೆ. ಹ್ಯಾಪಿ ಯುಗಾದಿಗೆ ವಿಶ್ ಮಾಡ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು. इसका तो बहुत नखरा है इसका। इंद्रम्मा इवरे नोडी इंद्रम्मा मम्मी उसको फोन पे करते हैं।
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.